ಚಿನ್ನದ ಬೆಲೆ ಒಂದೇ ದಿನದಲ್ಲಿ 1,300 ರೂಪಾಯಿಗಿಂತಾನು ಜಾಸ್ತಿ ಆಗಿದೆ ಬಿಕಾಸ್ ಗವರ್ಮೆಂಟ್ ಇಂಪೋರ್ಟ್ ಡ್ಯೂಟಿಯನ್ನ 6% ಇಂದ 15% ಗೆ ಇನ್ಕ್ರೀಸ್ ಮಾಡಿದೆ. ಏನಕ್ಕೆ ಗವರ್ಮೆಂಟ್ ಈ ಒಂದು ಸ್ಟೆಪ್ ಅನ್ನ ತೆಗೆದುಕೊಂಡಿದೆ ಅನ್ನೋದನ್ನ ನಾವು ಗಮನಿಸೋದಾದ್ರೆ ಇರಾನ್ ನ ವಾರ್ ನಿಂದಾಗಿ ಫೋರೆಕ್ಸ್ ರಿಸರ್ವ್ಸ್ ನ ಮೇಲ್ಗಡೆ ನಮಗೆ ತುಂಬಾನೇ ದೊಡ್ಡ ಮಟ್ಟದ ಎಫೆಕ್ಟ್ ಆಗ್ತಾ ಇತ್ತು. ಆಯಿಲ್ ನ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಇದೆ. ಹಾಗೆ ಭಾರತದಲ್ಲಿ ನಾವು ಗೋಲ್ಡ್ ಅನ್ನ ಇಂಪೋರ್ಟ್ ಮಾಡ್ತೀವಿ. ಈ ಇಂಪೋರ್ಟ್ ಅನ್ನು ನಾವು ಮಾಡುವಾಗ ಯುಎಸ್ ಡಾಲರ್ ನಲ್ಲಿ ನಾವು ಪೇನ ಮಾಡ್ತೀವಿ. ಯುಎಸ್ ಡಾಲರ್ ನಲ್ಲಿ ನಾವು ಪೇನ ಮಾಡಿದಾಗ ಫೋರೆಕ್ಸ್ ರಿಸರ್ವ್ಸ್ ನ ಮೇಲ್ಗಡೆ ನಮಗೆ ತುಂಬಾನೇ ದೊಡ್ಡ ಮಟ್ಟದ ಎಫೆಕ್ಟ್ ಆಗುತ್ತೆ. ಇದನ್ನು ನಮಗೆ ಕಮ್ಮಿ ಮಾಡಬೇಕು ಅಂತ ಇದ್ದಾಗ ಗವರ್ಮೆಂಟ್ ಏನ್ ಮಾಡಿದೆ, ಗೋಲ್ಡ್ ನ ಮೇಲ್ಗಡೆ ಇಂಪೋರ್ಟ್ ಡ್ಯೂಟಿನ ನಮಗೆ ಇನ್ಕ್ರೀಸ್ ಮಾಡಿದೆ. ಸೊ ಇಫ್ ಇನ್ ಕೇಸ್ ಏನಾದ್ರೂ ಗೋಲ್ಡ್ ನ ಡಿಮ್ಯಾಂಡ್ ಅಟ್ ಲೀಸ್ಟ್ ಒಂದು 30 to 40% ನಮಗೆ ಕಮ್ಮಿ ಆದಾಗ ಏನಾಗುತ್ತೆ, ಇಯರ್ಲಿ ನಮಗೆ 20 to 25 ಬಿಲಿಯನ್ ಅಷ್ಟು ನಮಗೆ ಡಾಲರ್ ನಲ್ಲಿ ಸೇವ್ ಆಗುತ್ತೆ. ಸೊ ಇದರ ಬೇಸ್ಡ್ ಆಗಿ ಗವರ್ಮೆಂಟ್ ಇಂಪೋರ್ಟ್ ಡ್ಯೂಟಿನ ನಮಗೆ ಇನ್ಕ್ರೀಸ್ ಮಾಡಿದೆ ಅಂಡ್ ಗೋಲ್ಡ್ ನ ಪ್ರೈಸ್ ಏನಿದೆಯಲ್ಲ ಓವರ್ ನೈಟ್ ನಮಗೆ ಜಾಸ್ತಿ ಆಗಿದೆ. ಸೊ ಇದು ಒಂದು ಉತ್ತಮವಾದ ಡಿಸಿಷನ್ ಅಂತ ನಿಮಗೆ ಅನಿಸ್ತಾ ಇದೆಯಾ, ಅಥವಾ ಇನ್ನಷ್ಟು ನಮಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ನಮಗೆ ಕಾಣಲಿಕ್ಕೆ ಸಿಗಬಹುದು ಅಂತ ನಿಮಗೆ ಅನಿಸ್ತಾ ಇದೆಯಾ? ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಬಾಕಿ ಹೆಚ್ಚಿನ ವಿಡಿಯೋಸ್ ಗಳಿಗೆ ಟ್ರೇಡಿಂಗ್ ಕನ್ನಡ ಪೇಜ್ ಅನ್ನ ಫಾಲೋ ಮಾಡೋದಕ್ಕೆ ಮರಿಬೇಡಿ.